ಬಳ್ಳಾರಿಯಲ್ಲಿ ನಡೆದಂತ ಗ್ಯಾಂಗ್ ವಾರ್ ನಡೆದು 40 ಗಂಟೆ ನಂತರ ಬಳ್ಳಾರಿ ಪೊಲೀಸರು ಎಚ್ಚೆತ್ತುಕೊಂಡಿರೋದು. ಬಳ್ಳಾರಿಯ ಗಲಭೆ ಸಂಬಂಧ ಬರೋಬ್ಬರಿ 45 ಜನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಗ್ಯಾಂಗ್ ವಾರ್ ನಡೆದು 40 ಗಂಟೆಯ ನಂತರ ಪೊಲೀಸರು ಅಲರ್ಟ್ ಆಗಿರೋದು. ಬಳ್ಳಾರಿಯ ಗಲಭೆಗೆ ಸಂಬಂಧಪಟ್ಟಂತೆ ಬರೋಬ್ಬರಿ 45 ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಪ್ರತ್ಯೇಕವಾದ ಸ್ಥಳದಲ್ಲಿಟ್ಟು ಇವರುಗಳ ವಿಚಾರಣೆ ನಡೀತಾ ಇದೆ. ಬಳ್ಳಾರಿ ಫೈರಿಂಗ್ ಸಂಬಂಧ ಬ್ರೂಸ್ಪೇಟೆ ಠಾಣೆಯಲ್ಲಿ 6 ಪ್ರಕರಣ ದಾಖಲಾಗಿದೆ. 45 ಜನರನ್ನ ವಶಕ್ಕೆ ಪಡೆಯಲಾಗಿದೆ. 45 ಜನರಲ್ಲಿ ಶಾಸಕ ಭರತ್ ರೆಡ್ಡಿ, ಜನಾರ್ದನ ರೆಡ್ಡಿಯ ಆಪ್ತರು ಇದ್ದಾರೆ. ಪ್ರತ್ಯೇಕ ಸ್ಥಳದಲ್ಲಿಟ್ಟು ವಿಚಾರಣೆ ನಡೆಸಲಾಗ್ತಾ ಇದೆ. ಬಳ್ಳಾರಿಯಲ್ಲಿ ಜನಾರ್ದನ ರೆಡ್ಡಿಯ ಮನೆ ಮುಂದೆ ನಡೆದಿದ್ದ ಗ್ಯಾಂಗ್ ವಾರ್ ಇದು. ಗುಂಡಿನ ದಾಳಿ ನಡೆದಿತ್ತು. ಗನ್ಮ್ಯಾನ್ಗಳ ಗುಂಡಿನ ದಾಳಿಗೆ ಕೈ ಕಾರ್ಯಕರ್ತ ರಾಜಶೇಖರ್ ಮೃತಪಟ್ರ. ತನಿಖೆ ನಡೀತಾ ಇದೆ. ಇನ್ನು ಈ ಬೆಳವಣಿಗೆ ಬಗ್ಗೆ ಜನಾರ್ದನ ರೆಡ್ಡಿ ಸುದ್ದಿಗೋಷ್ಠಿಯಲ್ಲಿ ಮಾತಾಡ್ತಾ ಇದ್ದಾರೆ ನೋಡಿ. ಬರುತ್ತಿದ್ದ ಅವನಿಗೆ ಫೋನ್ ಬರ್ತಿದ್ದ. ಲೈಟಿಂಗ್ ಬಿಟ್ಟು ಅವನು ದೌಲ ಇವನು ಎಮ್ ಎಲ್ ಎಯಿಂದ ಅವನಿಗೆ ಫೋನ್, ಅವನು ವಾಟ್ಸಪ್ಪಲ್ಲಿ ಅವನು ಎಮ್ ಎಲ್ ಎ ಫೋನ್ ಇಟ್ಕೊಂಡಿದ್ದಾನೆ, ರೀಲ್ ಮಾಡ್ಕೊಂಡಿದ್ದಾನೆ. ಇದು ಅವನು ಬರೆದು ನೀವು ಮಾತಾಡ್ತಾ ಇರೋದು. ಬಳ್ಳಾರಿ ನಗರದ ಟೋಟಲ್ ಅವನೇ ಇಲ್ಲಿಂದ ಅವನು ಇಡೀ ಕಲ್ಯಾಣ ಕರ್ನಾಟಕಕ್ಕೆ ಸಪ್ಲೈ ಮಾಡ್ತಾನೆ. 18 ಠಾಣೆಗಳಲ್ಲಿ ಅವನ ವಿರುದ್ಧ ಕೇಸ್ ಇದೆ ಸರ್. 50 ಮೇಲೆ ಕೇಸ್ ಇದೆ. ಹಾಂ, ಅವನ್ನ ಕೂಡಿಸ್ಕೊಂಡು ಅವನ ಕಾಲ ಮೇಲೆ ಕಾಲು ಹಾಕ್ಕೊಂಡು ಅವನ ಹತ್ರ ಕುಂತು ಮಾತಾಡ್ತಿದ್ದ. ಅವನ ಮೊಬೈಲಲ್ಲಿ ಅವ್ನು ರೆಕಾರ್ಡ್ ಮಾಡ್ಕೊಂಡು ಅವನೇ ರೀಲ್ ಮಾಡಿಬಿಟ್ಟಿದ್ದ. ಬಾಸ್ ಕಾಲಿಂಗ್ ನೋಡ್ರಿ. ಆಯ್ತಲ್ಲಪ್ಪ, ಆಯ್ತು. ನಿನ್ನೇನೋ ಮಾಜಿ ಮಂತ್ರಿಗಳಾದಂಥ ನಾಗೇಂದ್ರ ಅವರು ಏನೋ ಅವರು ಹೇಳ್ತಾ ಇದ್ರಂತೆ, ಬಿಹಾರ್ ಮಾಡಕ್ಕೆ ಹೊಂಟಾರ ಅವರು, ಏನೋ ಉತ್ತರ ಪ್ರದೇಶ ಮಾಡಕ್ಕೆ ಹೊಂಟಾರ ಅಂತೇಳಿ ಹೇಳ್ತಾ ಇದ್ರಂತೆ. ಬಹುಶಃ ಬಿಹಾರ್ ಮಾಡಕ್ಕೆ ಹೊರಟಿರೋದು ಕಾಂಗ್ರೆಸ್ಸಿನ ನಾಯಕರು, ಅವ್ರ ಭಾಗದಲ್ಲಿದ್ದಂಥ ಶಾಸಕರು. ಇವತ್ತು ಖಾಸಗಿ ಗನ್ಮ್ಯಾನ್ಗಳು ಇಟ್ಕೊಂಡು ಅಡ್ಡಾಡ್ತಿರುವಂಥದ್ದು ನಾವಂತೂ ಯಾರೂ ಅಲ್ಲ. ಸಿನಿಮಾ ಥರ ಫೈರಿಂಗ್ ಮಾಡೋಂಥ ಮಂದಿ ನಾವೇನಲ್ಲ. ಇವತ್ತು ಅವರೇ ಬಿಹಾರನ್ನು ಮಾಡಬೇಕಂದೇಳಿ ನಮ್ಮ ಕರ್ನಾಟಕನ ಹೊಂಟಂಥ ಟೈಮಲ್ಲಿ ಇವತ್ತು ಕೇವಲ ನಮಗೋಸ್ಕರವಾಗಿ ಇವತ್ತು ನಮ್ಮನ್ನು ಏನೋ ಒಂದು ಕಡೆ ದ್ವೇಷಿಸಬೇಕು ಅನ್ನೋಂಥ ಕಾರಣದಿಂದ ಬಿಹಾರ ಮಾಡಿದ್ವಿ ಅನ್ನೋಂಥ ಅವರು ಹೇಳಕ್ಕೆ ಹೊಂಟಿದ್ದಾರೆ. ಹಂಗಾಗಿ ಇವತ್ತು ನಾನು ಹೇಳ್ತಾ ಇದ್ದೀನಿ, ಎಲ್ಲ ವಿಚಾರದಲ್ಲಿ ಸೋಮಶೇಖರ್ ರೆಡ್ಡಿ ಅವರು ಹೇಳಿದಾರೆ, ಜನಾರ್ದನ್ ರೆಡ್ಡಿ ಅವರು ಹೇಳಿದಾರೆ, ನಾನು ಹೇಳ್ತಾ ಇದ್ದೀನಿ. ಇವತ್ತು ನೀವೇನ ಸರ್ಕಾರದಲ್ಲಿ ಇವತ್ತೇನ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದ್ರಿನ ಫಸ್ಟ್ ಈ ಗಲಭೆ ಏನಾಗಿದೆ, ಯಾರು ಅವರು ಜೀವ ಹೋಗಿದ್ದಾನೆ ಅವ್ರಿಗೆ ಜೀವ ಹೋದಂಥವ್ರನ್ನ ಅವ್ರಿಗೇನ ಜಸ್ಟಿಸ್ ಕೊಡಬೇಕು, ನ್ಯಾಯ ಕೊಡಿಸ್ಬೇಕಾದ್ರಿಗಿನ ಇದರಲ್ಲಿ ತಪ್ಪಿದಸ್ಥರು ಯಾರಿದ್ದಾರೆ, ಒಬ್ಬ ಸತೀಶ್ ರೆಡ್ಡಿ ಅವ್ರ ಅಂಗರಕ್ಷಕರು, ಅವ್ರನ್ನ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಿದರೆ ಮಾತ್ರ ಅವ್ರಿಗೆ ನ್ಯಾಯ ಕೊಡಿಸೋದು ಆಗುತ್ತೆ. ಇಲ್ಲಿದ್ರೆ ನೀವು ಅಧಿಕಾರದಲ್ಲಿ ಇರೋಕ್ಕೋಸ್ಕರ ತಪ್ಪಿಸ್ಕೋಬೇಕು ಅನ್ನೋಂಥ ಕಾರಣದಿಂದ ಬೇರೆ ಆರಿಸಿದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.